ಹೆಲೋ ಗೆಳೆಯರೆ, ಸ್ವಾಗತ BNB ನಾಲೆಜ್ನಲ್ಲಿ. ವೀಕ್ಷಕರೇ, 2021ರಲ್ಲಿ ರಿಲೀಸ್ ಆದ ಈ ಸಿನಿಮಾ ಇದರ ಎರಡನೇ ಭಾಗವು 2024ರಲ್ಲಿ ರಿಲೀಸ್ ಆಗುತ್ತದೆ. ಪ್ರತಿಕ್ಷಣವು ಎಕ್ಸೈಟ್ಮೆಂಟ್ನಿಂದ ಕೂಡಿರುವ ಈ ಚಿತ್ರ ತ್ರಿಕೋನ ಪ್ರೇಮ ಕಥೆ, ಪೊಲೀಸ್ ತನಿಖೆ ಮತ್ತು ಹೊಸ ಸಸ್ಪೆನ್ಸ್ಗಳನ್ನು ಹೊಂದಿದೆ. ಒಂದು ಕ್ಷಣ ಫಾರ್ವರ್ಡ್ ಮಾಡಿದರೂ ಈ ಸಿನಿಮಾ ಅರ್ಥ ಆಗಲ್ಲ. ಪ್ರತಿ ಸೆಕೆಂಡ್ಗೂ ರೋಚಕ ತಿರುವುಗಳು. ವೀಕ್ಷಕರೇ, ಅಷ್ಟಕ್ಕೂ ಈ ಸಿನಿಮಾ ಯಾವುದು? ಹಾಗಾದರೆ ಅಂಥದ್ದೇನಿದೆ ಈ ಸಿನಿಮಾದಲ್ಲಿ ಅಂತ ನೋಡೋಣ. ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಇಂದು ಒಂದು ಸಿನಿಮಾ ರಿಲೀಸ್ ಆದರೆ ನೋಡುವವರು ಹಲವು ನಿರೀಕ್ಷೆಗಳೊಂದಿಗೆ ಥಿಯೇಟರ್ಗೆ ಬರುತ್ತಾರೆ. ಆ ನಿರೀಕ್ಷೆಯನ್ನು ಚಿತ್ರ ನಿರಾಶೆಗೊಳಿಸಿದರೆ ಥಿಯೇಟರ್ನಿಂದ ಹೊರಬರುತ್ತಲೇ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದ ಸ್ಟೈಲ್ನಲ್ಲಿ ರಿವ್ಯೂ ಬರೆದುಕೊಳ್ಳುತ್ತಾರೆ. ಹಾಗಾಗಿ ಚಿತ್ರದ ನಿರ್ದೇಶಕರು ಒಳ್ಳೆಯ ಕಥೆ, ಅದನ್ನು ಜೋಡಿಸುವ ಕಲೆಯು ಅಚ್ಚುಕಟ್ಟಾಗಿ ತೋರಿಸಬೇಕು. ಇಂತಹ ಅದ್ಭುತ ಕಥಾ ಹಂದರವುಳ್ಳ ಸಿನಿಮಾ 2024ರಲ್ಲಿ ಬಿಡುಗಡೆಯಾಗಿತ್ತು. ಆದರೆ ಇದು 2021ರಲ್ಲಿ ಬಿಡುಗಡೆಗೊಂಡ ಚಿತ್ರದ ಮುಂದುವರಿದ ಭಾಗವಾಗಿದೆ. ಮೊದಲ ಭಾಗ ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ದ ಜನರು ಎರಡನೇ ಭಾಗಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಚಿತ್ರದಲ್ಲಿ ವಿಕ್ರಾಂತ್ ಮೆಸ್ಸಿ, ಹರ್ಷವರ್ಧನ್ ರಾಣೆ ಮತ್ತು ತಾಪ್ಸಿ ಪನ್ನು ಸೇರಿದಂತೆ ಹಲವು ಕಲಾವಿದರು ನಟಿಸಿದ್ದರು. ಇದರ ಮುಂದುವರಿದ ಭಾಗ ಆಗಸ್ಟ್ 2024ರಲ್ಲಿ ಬಿಡುಗಡೆಯಾಗಿತ್ತು. ಹೌದು, ಈ ಸಿನಿಮಾ ಹೆಸರೇ ಫಿರ್ ಆಯಿ ಹಸೀನಾ ದಿಲ್ ರುಬಾ ಸಿನಿಮಾ. ಈ ಸಿನಿಮಾ ಆಗಸ್ಟ್ನಲ್ಲಿ ಬಿಡುಗಡೆಯಾಗಿತ್ತು. 2001ರಲ್ಲಿ ವಿಕ್ರಾಂತ್ ಮೆಸ್ಸಿ, ತಾಪ್ಸಿ ಪನ್ನು, ಹರ್ಷವರ್ಧನ್ ರಾಣೆ ನಡುವಿನ ತ್ರಿಕೋನ ಪ್ರೇಮ ಕಥೆಯನ್ನು ಹೊಂದಿತ್ತು. ಪತ್ನಿ ತಾಪ್ಸಿ ಪನ್ನು ಮತ್ತೊಬ್ಬನ ಪ್ರೇಮದ ಬಲೆಯಲ್ಲಿ ಸಿಲುಕಿದ್ರು. ಆಕೆಗಾಗಿ ತನ್ನ ಕೈಯನ್ನೇ ಕತ್ತರಿಸಿಕೊಳ್ಳುತ್ತಾನೆ. ತಮ್ಮಿಬ್ಬರ ಮಧ್ಯೆ ಬಂದಂತಹ ಸಹೋದರನನ್ನು ಹೇಗೆ ಕೊಲೆ ಮಾಡುತ್ತಾನೆ ಮತ್ತು ಅಲ್ಲಿಂದ ಇಬ್ಬರು ಹೇಗೆ ಪೊಲೀಸರ ತನಿಖೆಯಿಂದ ತಪ್ಪಿಸಿಕೊಳ್ಳುತ್ತಾರೆ. ಪೊಲೀಸರ ತನಿಖೆಯನ್ನು ಎದುರಿಸಿರುವ ದೃಶ್ಯಗಳು ಅತ್ಯಂತ ಕುತೂಹಲಕಾರಿಯಾಗಿ ಕಂಡುಬರುತ್ತವೆ. ಇನ್ನು ತಾಪ್ಸಿ ಪನ್ನು ಸಹ ಚಿತ್ರದಲ್ಲಿ ಅತ್ಯಂತ ಮುದ್ದಾಗಿ ಕಾಣಿಸಿಕೊಂಡಿದ್ದಾರೆ. ಎಲ್ಲ ಪೊಲೀಸ್ ತನಿಖೆ ಎದುರಿಸಿ ಎಲ್ಲವೂ ಸರಿ ಆಗುತ್ತಿದ್ದಂತೆ ಹೊಸ ಸ್ಥಳದಲ್ಲಿ ಇಬ್ಬರು ಹೊಸ ಜೀವನ ಆರಂಭಿಸುತ್ತಾರೆ. ಅಲ್ಲಿಗೆ ಈ ಸಿನಿಮಾದ ಮೊದಲನೇ ಭಾಗ ಮುಗಿಯುತ್ತದೆ. ಮತ್ತೆ 3 ವರ್ಷಗಳ ಬಳಿಕ ಇದರ ಮುಂದುವರಿದ ಭಾಗ 2024ರಲ್ಲಿ ಬಿಡುಗಡೆಯಾಗುತ್ತದೆ. ಹೊಸ ಜೀವನ ಆರಂಭಿಸಲು ಸಿದ್ಧತೆಯಲ್ಲಿರುವಾಗಲೇ ನಾಯಕ ಮತ್ತು ನಾಯಕಿ ಜೀವನದಲ್ಲಿ ಮತ್ತೊಬ್ಬನ ಎಂಟ್ರಿ ಆಗುತ್ತದೆ. ಸೈಕೋ ಆಗಿರುವ ವೈದ್ಯನಿಗೆ ನಾಯಕಿ ತಾಪ್ಸಿ ಮೇಲೆ ಲವ್ ಅಟ್ರಾಕ್ಷನ್ ಆಗುತ್ತದೆ. ಆದರೆ ಆತನ ಮೋಹದ ಬಲೆಯಿಂದ ನಾಯಕಿ ಹೇಗೆ ಪಾರಾಗುತ್ತಾಳೆ ಎಂಬುದು ಈ ಚಿತ್ರದ ಒನ್ಲೈನ್ ಕಥೆ. ಈ ಎಲ್ಲದರ ನಡುವೆ ಮೊದಲನೇ ಭಾಗದಲ್ಲಿ ನಡೆದ ಘಟನೆಯಲ್ಲಿ ಇರುವ ಕೇಸ್ ಸಹ ಎರಡನೇ ಭಾಗದಲ್ಲಿ ಹೋರಾಡುವ ಪರಿಸ್ಥಿತಿ ಉಂಟಾಗುತ್ತದೆ. ಈ ಚಿತ್ರದ ಮತ್ತೊಂದು ವಿಶೇಷತೆ ಅಂದ್ರೆ ಅದು ಪುಸ್ತಕಗಳು, ಪತ್ತೇದಾರಿಕೆ ಪುಸ್ತಕಗಳನ್ನು ಓದಿಯೇ ಇದರ ರೀತಿಯಲ್ಲೇ ಕಥೆಯನ್ನು ನಾಯಕ ಮತ್ತು ನಾಯಕಿ ರಚನೆ ಮಾಡಿರುತ್ತಾರೆ. ನಟಿಯು ಪೊಲೀಸರ ಮುಂದೆ ಪುಸ್ತಕ ಲೇಖನ ಪಂಡಿತ್ಜಿಯ ಹೇಳಿಕೆಯನ್ನು ಉಲ್ಲೇಖಿಸುತ್ತಾರೆ. ಯಾರು ಈ ಪಂಡಿತ್ಜಿ ಎಂದು ನೆಟ್ಟಿಗರು ಸಹ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ವಿಕ್ಕಿ ಕೌಶಲ್ ಸೋದರ ಸನ್ನಿ ಕೌಶಲ್ ಸಿನಿಮಾ ಮೂಲಕ ತಮ್ಮ ಪ್ರತಿಭೆಯನ್ನು ತೋರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೊಸಳೆಗಳು ತುಂಬಿರೋ ನದಿಯಲ್ಲಿ ಧುಮುಕುವ ಮೂವರು ಅಲ್ಲಿಂದ ಹೇಗೆ ಪಾರಾಗುತ್ತಾರೆ ಎಂಬುದೇ ಈ ಚಿತ್ರದ ಬಿಗ್ ಸಸ್ಪೆನ್ಸ್. ಈ ಚಿತ್ರದ 2 ಭಾಗಗಳು ಅದ್ಭುತವಾಗಿ ಮೂಡಿ ಬಂದಿದ್ದು ಹಲವಾರು ಜನರು ಈ ಚಿತ್ರವನ್ನು ನೋಡಿ ತಮ್ಮ ಅನಿಸಿಕೆಯನ್ನು ಒಳ್ಳೆಯ ರೀತಿಯಲ್ಲಿ ವ್ಯಕ್ತಪಡಿಸಿದ್ದರು. ವೀಕ್ಷಕರೇ, ಈ ಸಿನಿಮಾದ 2 ಭಾಗಗಳು ಯಾರ್ಯಾರು ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು.